ಇದರಲ್ಲಿ ಬಹಳ ಒಂದು ಆತಂಕ ಪಡುವಂಥ ವಿಚಾರ. ನಾನು ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ. ಅಡ್ಮಿಟ್ ಆಗಿರೋ 14 ಜನದಲ್ಲಿ 10 ಜನ ಮಕ್ಕಳು. ಒಂದು ಮಗು ಅಂತೂ 9 ತಿಂಗಳು, 9 ತಿಂಗಳ ಮಗು, ಒಂದು ಮಗು. ಇನ್ನೆಲ್ಲರೂ 1 ವರ್ಷ 2 ವರ್ಷ. ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಇದು. ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತೈತೆ. ಇಲ್ಲಿ ನಾನು ಬಂದು ಕೇಳಿದಾಗ 14ರಲ್ಲಿ 10 ಜನ ಮಕ್ಕಳಿದ್ದಾರೆ. ಸೊ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್. ಯಾಕೆಂದ್ರೆ ಮನೆಯಲ್ಲಿ ಇರ್ತಾರೆ ಮಕ್ಕಳು, ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಡೆಂಗ್ಯೂ ಬರ್ತಾ ಇದೆ. ಅದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ. ಅಲರ್ಟ್ನೆಸ್. ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ, ಅಧಿಕಾರಿಗಳು ಎದ್ದೇಳಲ್ಲ. ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು AC ರೂಮ್ ಬಿಟ್ಟು ಆಚೆ ಬರೋದು. ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಂಗ್ಯೂಗೆ ಸಂಬಂಧ. ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ. ಇಲ್ಲ ಅಂದರೆ ಅವ್ರು ಯಾವ ಕಾರಣಕ್ಕೂ ಆಚೆ ಬರಲ್ಲ. ಎರಡನೇದು ಕ್ಲೀನಿನೆಸ್ಸು. ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದಾರೆ, ಕಸದ ರಾಶಿ. ಇಲ್ಲೇ ನೋಡಿ, ಆಸ್ಪತ್ರೆ ಈ ರೋಡಲ್ಲಿ ಹೀಗೆ ನೋಡ್ಕೊಂಡೋಗಿ, ಪಕ್ಕದಲ್ಲಿ ಆ ರಸ್ತೆ ಪಕ್ಕದಲ್ಲಿ ಫುಟ್ಪಾತಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಅಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು, ಸೊಳ್ಳೆ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಅವರ ಉಪಯೋಗವನ್ನು ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಜ್ವರ ಇದೆಯಾ, ಏನಿದೆ, ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ. ಆ ಥರ ಯಾರನ್ನಾದರೆ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರಿಗೆ ಪರೀಕ್ಷೆ ಮಾಡಿಸಿ ಡೆಂಗ್ಯೂ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮಾಡಬೇಕಾಗ್ತದೆ. ಮತ್ತು ನಾವು ಯಾವ ರೀತಿ ಕೋವಿಡಲ್ಲಿ ಆಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು ಮೀಸಲಿಟ್ಟಿದ್ದೆ, ಪ್ರತಿ ಕೋವಿಡ್ಗೆ ಸಪ್ರೇಟ್. ಅದೇ ರೀತಿ ನಾನು ಇಲ್ಲಿ ನೋಡಿದೆ 14 ಜನ ಇದ್ದಾರೆ, ಪ್ರತಿದಿನವೂ ಕೂಡ ಆ್ಯಡ್ ಆಗ್ತಾನೆ ಇದ್ದಾರೆ. ICUನಲ್ಲಿ ಕೆಲವರು ಹೋಗ್ತಾರೆ. ಅದರಿಂದ ನೀವು ಸಪ್ರೇಟಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದು ವಾರ್ಡನ್ನು ಈ ಡೆಂಗ್ಯೂಗೆ ಮೀಸಲಿಡಿ. ಮತ್ತು ಸಾರ್ವಜನಿಕರಿಗೆ ಏನು ಭಯ ಮೂಡ್ತಾ ಇದೆ, ಭಯದ ವಾತಾವರಣ ಬರ್ತಾ ಇದೆ, ಮತ್ತು ಮಾಧ್ಯಮದಲ್ಲಿ ಪ್ರತಿದಿನ ಈ ಡೆಂಗ್ಯೂಗೆ 3 ಜನ ಸತ್ರು, 4 ಜನ ಸತ್ರು ಅಂತ ಬರ್ತಾ ಇರೋದ್ರಿಂದ ಜನರಿಗೆ ಒಂಥರ ಪ್ಯಾನಿಕ್ ಔಟಿದ್ದಾರೆ. ಈ ಪ್ಯಾನಿಕನ್ನು ನಿವಾರಣೆ ಮಾಡೋದ್ರಿಂದ ಸರ್ಕಾರ ನಾವು ಬದುಕಿದ್ದೀರಿ ಸರ್ಕಾರ, ನಾವು ನೋಡ್ಕೊತೀರಿ, ನಿಮಗೆ ಫ್ರೀ ಮೆಡಿಸನ್ ಕೊಡ್ತೀರಿ, ಫ್ರೀ ಚೆಕಪ್ ಮಾಡಿಸ್ತೀರಿ, ನಿಮಗೋಸ್ಕರ ಸಪ್ರೇಟ್ ಒಂದು ವಾರ್ಡ್ಗಳನ್ನು ನಾವು ಮಾಡಿದ್ದೀರಿ. ಈ ಥರದ ಅಭಯಗಳನ್ನು ಕೊಟ್ಟಾಗ ಜನರ ಮಾನಸಿಕ ಸ್ಥಿತಿನೂ ಆಗ್ತದೆ. ಇಲ್ಲಾಂದ್ರೆ ಪ್ಯಾನಿಕ್ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಏನಣ್ಣ ಇದು ಡೆಂಗ್ಯೂ ಬರ್ತಾರೆ, ಸತ್ತೋಗ್ತಾರೆ ಅಂತ. ಆ ಭಯ ವಾತಾವರಣ ಹೋಗಿಸ್ಬೇಕಾಗಿದೆ. ಆ ಭಯ ವಾತಾವರಣ ಹೋಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.